ಸಹ ನಿಮ್ಮಿಂದ ಪರಿಶೋಭಿಸಲ್ಪಡುವ ಆ ಶಿವಸತ್ರ ಯಾಗವನ್ನು ನೋಡಲು ಕೈಲಾಸದ ಮಾರ್ಗವಾಗಿ ಈಗಲೇ ಹೊರಡುವೆನು. ಮಹಾದೇವ ಮಹಾದೇವ. ನಾರದ ಲೀಲೆಯೇ ಲೀಲೆ. ಸಂಸಾರದ ಚಕ್ರದ ಹಂಗನ್ನು ಕಿತ್ತೊಗೆದು ದುರ್ಗವನ್ನು ಮೆಟ್ಟಿ ಪರಿಶೋಧಿಸಲ್ಪಡುವ ಮೋಹರಾಗಾದಿಗಳಿಂದ ಕೂಡಿದ ಸುಗಂಧದಂತೆ ತನ್ನ ಶರೀರದ ಮಧ್ಯದಲ್ಲಿ ಶಿವಭಕ್ತಿ ಮಾರ್ಗವನ್ನೇ ಬೆಳಗುತ್ತಾ ಸಂಚರಿಸುತ್ತಿರುವ ಅವನಲ್ಲವೇ ಜಗತ್ತಿನ ಧರ್ಮ ಅಧರ್ಮಗಳನ್ನು ಸರಿಗೊಳಿಸುವ ಬ್ರಹ್ಮಚಾರಿ. ಅವನಿಂದ ಪರಿಶೋಧಿಸಲ್ಪಡುವ ಸುರಭೂಮಿಯ ದೇವತೆಗಳು ಶರಾವಣ ತೀರದಲ್ಲಿ ಶಿವಪ್ರಸಾದವನ್ನು ಸೇವಿಸಬೇಕೆಂದು ಅಲ್ಲಿ ಅವರು ಸೇರುತ್ತಿರುವರು. ನಾನು ಅಲ್ಲಿಗೆ ಹೋಗಿ ಶಿವಪ್ರಸಾದವನ್ನು ಸೇವಿಸುವೆ. ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಸೋಮ ಪರಣ ಹಿಮ ಸದನ ಸಂಪಾಣ ಕರಣ ನಿಪುಣ ಹರ ಹರ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ. ಓಂ ನಮಃ ಶಿವ. ಜಗದೀಶ ಪಾಪರಮೇಶ ರಾಗರಹಿತ ಪ್ರಭು ರಾಗರಹಿತ ಪ್ರಭು ಸೋಮ ಕರಣ ಹಿಮ ಮೇಲ ಸದನ ಸಂಪಾಣ ಕರಣ ನಿಪುಣ ಹರ ಹರ ಶಂಭೋ ಮಹಾದೇವ ಶಿವ ಶಂಭೋ ಮಹಾದೇವ. ಕಾಮ ಕ್ರೋಧ ಭವ ಕ್ರೋಧ ನಿವಾರಣ ಕಾಮ ಹರಣ ನಿಪುಣ ಹರ ಹರ ಶಂಭೋ ಮಹಾದೇವ ಶಿವ ಶಿವ ಶಂಭೋ ಮಹಾದೇವ ಹರ ಹರ ಶಂಭೋ ಮಹಾದೇವ. ಪರ ಜಗದೀಶ್ವರನೇ ಮಹೇಶ ಪರ ಜಗದೀಶ್ವರನೇ ಶ್ರೀಧರ ದೇವ ಜ್ಞಾನ ಲೋಲನೆ ಶ್ರೀಧರ ದೇವ ಜ್ಞಾನ ಲೋಲನೆ ಮಾಲಿನಿ ಗೌರಿಯ ಲೋಲನೆ ಶಿವನೇ ಮಾಲಿನಿ ಗೌರಿಯ ಲೋಲನೆ ಶಿವನೇ ಈಶಾ ಪರ ಜಗದೀಶ್ವರನೇ ಮಹೇಶ ಪರ ಜಗದೀಶ್ವರನೇ ಹರ ರೂಪನ ಮುರುಗ ಭೂಷಣನೆ ಹರ ರೂಪನ ಮುರುಗ ಭೂಷಣನೆ ಪರಿ ಪರಿ ಸರರನು ಪರೆಯೋ ಪರಿ ಪರಿ ಪರ ಜಗದೀಶ್ವರನೇ
ಮಹೇಶ ಪರ ಜಗದೀಶ್ವರನೇ ದೇವಾ ದೇವಲೋಕವು ಪವಿತ್ರವಾಗುವ ಕಾಲ ಸಮೀಪಿಸಿತು. ದೇವತೆಗಳ ಮನೋಭಿಷ್ಟದ ಮರೆಯನ್ನು ಪರಶಿವನಲ್ಲಿ ತಿಳಿಸಲು ಅನುಜ್ಞೆ ಆಗಿತ್ತು, ತಿಳಿಸಿದೆನು. ಆದರೂ ಮೋಕ್ಷ ಅಧಿಕಾರಿಯಾದ ಪರಶಿವನು ಇನ್ನೂ ಬಾರಲೇ ಇಲ್ಲವಲ್ಲ. ಸತ್ರ ಪೂಜೆಗಾದರೂ ವೇಳೆ ಸಮೀಪಿಸುತ್ತಿದೆ. ಅದೇಕೆ ತಳು ಮಾಡಿದನು ಪರಶುವನು? ಬ್ರಹ್ಮದೇವ ಬರುವನ ಭೂತೇಶ್ವರನು ಇನ್ನು ಸ್ವಲ್ಪ ಕಾಲದಲ್ಲಿ. ಅದರಲ್ಲಿ ಆ ದಕ್ಷ ಬ್ರಹ್ಮನೇಕೆ ಇನ್ನೂ ಬಾರಲೇ ಇಲ್ಲವಲ್ಲ. ದಕ್ಷ ಬ್ರಹ್ಮರು ಕಾರ್ಯಾರ್ಥವಾಗಿ ಸಮಯವಿದೆ ಎಂದು ನನ್ನನ್ನು ಕಳುಹಿಸಿರುವರು. ಸತ್ರ ಪೂಜೆಗೆ ಪೂಜಾರ್ಹರನ್ನು ಆಲೋಚಿಸುವಾಗ ವಿವೇಕದಿಂದ ಆಲೋಚಿಸಬೇಕೆಂದು ಹೇಳಿ ಕಳಿಸಿರುವರು. ದಕ್ಷದೇವನ ಮಿತ್ರ, ಕಾಲದಲ್ಲಿ ವಸಂತವು, ವಿದ್ಯಾಜಾಲದಲ್ಲಿ ಕವಿತ್ವವು, ಗಜವಯ್ಯಾಳಿಯಲ್ಲಿ ಮಹೇಂದ್ರನು, ಬಿಲ್ಲಾಳಿಯಲ್ಲಿ ಮನ್ಮಥನು, ದೈವದಲ್ಲಿ ಶೂಲಧರನಾದ ಪರಮೇಶ್ವರನೆಂದು ವೇದಗಳು ಕೈಯೆತ್ತಿ ಸಾರುತ್ತಿವೆ. ಆದ್ದರಿಂದ ಈ ಸತ್ರ ಪೂಜೆಗೆ ಪರಮೇಶ್ವರನೇ ಪೂಜಾರ್ಹನು. ಆದರೂ ಇಲ್ಲಿ ನೆರೆದಿರುವ ದೇವತೆಗಳಿಗಿಂತಲೂ ದಕ್ಷ ಬ್ರಹ್ಮನು ಹಿರಿಯವನು. ಭೋಜ್ಯ ಶರೀರಿಯಾಗಿ ಪರಶಿವನ ಪತ್ನಿಗೆ ತಂದೆಯಾಗಿರುವನು. ದಕ್ಷ ಮಿತ್ರ, ದೇವರನ್ನು ರೂಪಾಕಾರವಾಗಿ ತಿದ್ದಿದ ಬ್ರಹ್ಮಜಾನನಾದ ಶಿಲ್ಪಿಯು ಆ ದೈವಕ್ಕೆ ಜೀವಕಳೆ ಕೊಟ್ಟನು. ಆದರೂ ಅದನ್ನು ಪ್ರತಿಷ್ಠೆ ಮಾಡಿದ ಅರ್ಚಕನು ನಾನೇ ದೇವರೆಂದು ಹೇಳಿಕೊಳ್ಳುವುದಿಲ್ಲ. ಬ್ರಹ್ಮದೇವ, ನನ್ನ ಶೋಕಾಗ್ನಿಯನ್ನು ಪರಿಹರಿಸಿ ನನ್ನ ಷೋಡಶಾಕಾಲ ತೇಜವನ್ನು ಮತ್ತೊಮ್ಮೆ ನನ್ನ ಜನ್ಮದಲ್ಲಿ ಪ್ರತಿಷ್ಠೆ ಮಾಡಿದ ಆ ನನ್ನ ಜೀವನಾಧಾರನಾದ ಪರಮೇಶ್ವರನೇ ಈ ಸತ್ರಯಾಗಕ್ಕೆ ಪೂಜ್ಯಾರ್ಹನು. ಆ ದೇವರೇಕೆ ಇನ್ನೂ ಬಾರಲೇ ಇಲ್ಲ? ಆ ಎರಡು ಮೂರ್ತಿಗಳು ಭೃಗದೇವನ ಆಶ್ರಮದತ್ತ ಹೋಗಿರುವರು. ಕಾರಣವಿಲ್ಲದೆ ಪರಶಿವನೇಕೆ ಹೋದನ ಭೃಗುದೇವನ ಆಶ್ರಮಕ್ಕೆ? ಆ ವಿಚಾರ ನಿನಗೇಕೆ ಜಾಲ ಬ್ರಹ್ಮ? ಅವರವರ ಕರ್ಮವು ಅವರವರ ಬೆನ್ನ ಹಿಂದೆ ಇರುವಾಗ ಭೃಗು ಋಷಿಯ ಕರ್ಮವು ಅಣ್ಣಾಯಿತು. ಅದನ್ನು ಪರೀಕ್ಷಿಸುವುದಕ್ಕಾಗಿ ಪರಶಿವನು ಹೋಗಿರುವನು. ಇಲ್ಲಿಯ ಅಗ್ರ ಪೂಜೆಗಿಂತಲೂ ಅದ್ಯಾವ ಕಾರ್ಯವಿರುವುದ ಭೃಗುದೇವನ ಆಶ್ರಮದಲ್ಲಿ? ಭೂಮಿಯಲ್ಲಿ ಕಳ್ಳನಂತೆ ಕಂಗಾಲಾಗಿ ಅಡಗಿದ್ದ ಭೂಪುಷ್ಪವು ತನು ಮಳೆಯ ತಂಪಿನಂತೆ ಪಸರಿಸುತ್ತಾ ಮೇಲೇಳುವಂತೆ ಭೃಗುದೇವನ ಅಟ್ಟಹಾಸವು ತಲೆದೂರಿ ಪರಶಿವ ಪರಂಧಾಮರಿಂದ ನಾಶವಾಯಿತು. ಯಾವುದೋ ಒಂದು ಅರುಣೋದಯದ ಸೂರ್ಯನಂತೆ ನಮ್ಮ ದಿವ್ಯ ಸತ್ರಯಾಗ ಮಂಟಪಕ್ಕೆ ತಲೆದೋರುತ್ತಿರುವುದು. ಹೌದು ಹೌದು, ಸೂರ್ಯನು ಮಿಂಚಿನ ಬಳಿಗದೊಡನೆ ಸಾವಿರಾರು ತಾರೆಗಳನ್ನು ಹಿಡಿದು ಬರುತ್ತಿರುನೋ ಏನೋ ಎಂಬಂತೆ ಆ ಪ್ರಕಾಶವು ಶ್ರೀಮನ್ನಾರಾಯಣನೇ ಬರುತ್ತಿರುವುದು. ಮಹಾದೇವ ಮಹಾದೇವ. ಪರಮೇಶ್ವರನಿಗೆ ನಮಸ್ಕರಿಸುತ್ತೇನೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ನಿಮ್ಮ ದರ್ಶನದಿಂದ ಮಂಗಳವಲ್ಲದೆ ಮತ್ತೇನು ಪರಮಾತ್ಮ? ಸುಖಿಯಾಗಿರುವೆಯಾ ಚಂದ್ರಮ? ಪರಮೇಶ್ವರನ ಕರುಣವು ಪ್ರಪಂಚದ ಜೀವಿಗಳ ಮೇಲೆ ಬೀಳುವಾಗ ಸುಖದ ಮೇಲಣ ಸುಖದ ಕಣಗಳು ತಾವಾಗಿಯೇ ಹೆಚ್ಚುತ್ತವೆ. ಪರಮೇಶ್ವರ, ನಿಮ್ಮ ಬರುವಿಕೆಯು ವೈತರುಣಿಯಲ್ಲಿನ ನಾದಗಳ ಮಧ್ಯದಲ್ಲಿ ಒಡಮೂಡಿ ಬರುವ ಶಿವ ಪಂಚಾಕ್ಷರಿಯಂತಾಯಿತು. ಬ್ರಹ್ಮಚಾರಿ, ಈಗ ತಾನೇ ದೇವತೆಗಳೆಲ್ಲರೂ ತಮ್ಮ ಭವಬಂಧನಗಳಳಿದು ಮುಕ್ತರಾದರು. ಬ್ರಹ್ಮಚಾರಿ, ನಿಮ್ಮ ಸಕಾಲ ತಿಳುವಳಿಕೆಗೆ ಮೆಚ್ಚಿದೆ. ದೇವಿಷವಾದ ನಿಮ್ಮ ಅಭಿಷ್ಟವೇ ನಮ್ಮ ಅಭಿಷ್ಟ. ಪರಮೇಶ್ವರ, ಜ್ಞಾನಾನಂದ ಮೂರ್ತಿಯಾದ ನೀನೋರ್ವನೇ ಈ ಜಗತ್ತಿನ ಚೈತನ್ಯ ಸ್ವರೂಪನು. ಈ ಮೂರು ಮೂರ್ತಿಗಳಲ್ಲಿಯೂ ಸದಾಶಿವ ಮೂರ್ತಿಯಾಗಿ ಚರಾಚರ ವಸ್ತುಗಳ ಶರೀರದಲ್ಲಿ ಜೀವಾತ್ಮನಾಗಿ ಪ್ರಜ್ವಲಿಸುತ್ತೆ. ಆದ್ದರಿಂದ ಈ ಪ್ರಪಂಚದ ಜೀವರಾಶಿಗಳಿಗೆಲ್ಲ ಪಶುಪತಿ ಆಗಬೇಕೆಂದು ಬೇಡಿಕೊಳ್ಳುವೆ. ಕಮಲೋದ್ಭವ, ನಿನ್ನ ಮಾತುಗಳು ಪರಮೇಶ್ವರನ ಮುಂಗಡದಲ್ಲಿ ಚೆಲುವಾಯಿತು. ಅಗ್ರ ಪೂಜೆಯ ಮುಹೂರ್ತವು